ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಿ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಇನ್ನೊಂದು ರೆಸಿಪಿ ಜೊತೆ ನಿಮ್ಮನ್ನು ನಾನು ನನ್ನ ಕಿಚನ್ಗೆ ವೆಲ್ಕಮ್ ಮಾಡ್ತಾಯಿದ್ದೀನಿ. ಇವತ್ತಿನ ರೆಸಿಪಿ ಏನಂತ ಹೇಳಿದರೆ ಮೆಕ್ಸಿಕನ್ ಆಮ್ಲೆಟ್. ಓಕೆ, ಈ ಮೆಕ್ಸಿಕನ್ ಆಮ್ಲೆಟ್ ನನ್ನ ಮನೆಯಲ್ಲಿ ನನ್ನ ಮಕ್ಕಳಿಗೆ, ನನ್ನ ಗಂಡಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ಯಾರ್ಯಾರಿಗೆ ಟೇಸ್ಟ್ ಮಾಡಿ ಕೊಟ್ಟಿದ್ದು ಎಲ್ಲರೂ ಇಷ್ಟಪಟ್ಟಿದ್ದಾರೆ, ರೆಸಿಪಿ ತಗೊಂಡಿದ್ದಾರೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ ಇದು ಶೇರ್ ಮಾಡ್ಕೊಳ್ತೇನೆ ಅಂಥೇಳಿ. ಇದು ಡಿನ್ನರ್ಗೆ ಸಹ ಒಳ್ಳೆ ಆಗ್ತದೆ, ಬ್ರೇಕ್ಫಾಸ್ಟ್ಗೆ ಸಹ ಒಳ್ಳೆ ಆಗ್ತದೆ, ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ಸಹ ಇದನ್ನು ಕೊಡ್ಬೋದು. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಏನು ಹೇಳಿದರೆ ಚಪಾತಿ ಮತ್ತು ಪರೋಟ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಬನ್ನಿ, ಅದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ಈಗ ಹೇಳ್ತೇನೆ. ಅದ್ರ ಮೊದಲು ಏನೇ ರಿಕ್ವೆಸ್ಟ್ ನಿಮ್ಮಂತ ಹೇಳಿದ್ರೆ, ನಿಮಗೆ ನನ್ನ ಈ ವಿಡಿಯೋಗಳು ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅದನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಡಿ. ಯಾಕೆ ಅವರು ಸಹ ಈ ರೆಸಿಪಿನ ಟೇಸ್ಟ್ ಮಾಡಿ ಮನೇಲಿ ಮಾಡಿಕೊಂಡು. ಮತ್ತು ಈ ಚಾನಲ್ ನಿಮ್ಗೆ ಏನಾದರೂ ತುಂಬ ಹೆಲ್ಪ್ಫುಲ್ ಆಗಿದೆ, ಈ ಚಾನಲಲ್ಲಿ ನಾನು ಏನು ರೆಸಿಪಿಗಳನ್ನ ತೋರಿಸೋ ಅದೆಲ್ಲ ನಿಮ್ಗೆ ಇಷ್ಟ ಆಗಿದೆ, ನೀವು ಟ್ರೈ ಮಾಡಿದ್ದೀರಿ ಅಂತ ಹೇಳಿದರೆ ಅನಿಸಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಈಗ ಹೇಳ್ತೇನೆ. ಇಲ್ಲಿ ನಾನು 1.5 ಕ್ಯಾಪ್ಸಿಕಮನ್ನು ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ 2 ಈರುಳ್ಳಿ, ಮತ್ತು ಮೀಡಿಯಮ್ ಸೈಜು 3 ಟೊಮೆಟೊ, ಒಂದು ಹಸಿ ಮೆಣಸಿನಕಾಯಿ, ಮತ್ತು ಸ್ವಲ್ಪ ಟೊಮೆಟೊ ಸಾಸು, ಮತ್ತು ಪಾಸ್ತಾ ಸಾಸ್ ಹೇಳಿ ಇದು ರೆಡಿ ಸಿಗ್ತದೆ, ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಚೀಸ್ ಮತ್ತು ಮೊಟ್ಟೆ. ಓಕೆನಾ? ಸೊ ಈಗ ಇದನ್ನೆಲ್ಲ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಗ್ಯಾಸಿಗೊಂದು ಪ್ಯಾನ್ ಇಟ್ಕೊಂಡು ಬೆಂಕಿ ಆನ್ ಮಾಡ್ತಾಯಿದ್ದೀನಿ. ಈಗ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಪ್ಯಾನ್ಗೆ. ಈಗ ಎಣ್ಣೆ ಬಿಸಿ ಆಗ್ತಾ ಬರುವಾಗ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯನ್ನು ಒಟ್ಟಿಗೆ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಅದೇ ಟೈಮಲ್ಲಿ ಈಗ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಕಲರ್ ಚೇಂಜ್ ಆಗ್ತಾ ಬಂದಿದೆ. ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ, ಕಟ್ ಮಾಡಿರೋ. ಒಂದು 2 ನಿಮಿಷ ಈ ಥರ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮನ್ನು. ಈಗ ಸ್ವಲ್ಪ ಇದು ಫ್ರೈ ಮಾಡಿದ ನಂತರ ಕಟ್ ಮಾಡಿರೋ ಟೊಮೆಟೊನ ಹಾಕ್ಕೊಳ್ಳೋಣ. ಈ ಟೊಮೆಟೊನ ಈಗ ಸಾಫ್ಟ್ ಆಗುವ ತನಕ ಫ್ರೈ ಮಾಡ್ಕೊಳ್ಳೋಣ. ಸಾಫ್ಟ್ ಅಂದರೆ ತುಂಬ ಸಾಫ್ಟ್ ಅಲ್ಲ, 50% ಸಾಫ್ಟ್ ಆಗ್ಬೋದು. ಇದು ಫ್ರೈ ಆಗ್ತಾ ಇರಲಿ, ಅಷ್ಟೊತ್ತಿಗೆ ನಾನು ಚಪಾತಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ತೇನೆ. ಸೊ ಈಗ ಇದು ಟೊಮೆಟೊ ಸಾಫ್ಟ್ ಆಗ್ತಾ ಬಂತು. ಓಕೆ, ಈಗ ಅದಕ್ಕೆ ನಾನು 3 ಟೇಬಲ್ ಸ್ಪೂನು ಪಿಜ್ಜಾ ಸಾಸನ್ನು ಹಾಕ್ತಾಯಿದ್ದೀನಿ, ಮತ್ತು 4 ಟೇಬಲ್ ಸ್ಪೂನು ಟೊಮೆಟೊ ಕೆಚಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಒಳ್ಳೆ ಮಿಕ್ಸ್ ಮಾಡಿದ ನಂತರ ಬೆಂಕಿ ಬಂದ್ ಮಾಡೋಣ. ಇದನ್ನು ಮುಚ್ಚಿ ಇಡೋಣ. ಚಪಾತಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಸೊ ಚಪಾತಿಯನ್ನು ರೆಡಿ ಮಾಡಿದ್ರೆ ಮತ್ತೆ ಇದು ಆಮ್ಲೆಟ್ಗೆ ಸ್ಟಾರ್ಟ್ ಮಾಡ್ತೇನೆ. ಸೊ ಚಪಾತಿ ಆಯಿತು, ಈಗ ಆಮ್ಲೆಟ್ ಮಾಡಲಿಕ್ಕೆ ಇಡ್ತೇನೆ. ಈಗ
ಮೊಟ್ಟೆನ ಈ ಥರ ಹೊಡ್ಕೊಳ್ಳೋಣ. ಇದಕ್ಕೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ, ಯಾಕೆ ಹೇಳಿದರೆ ಉಪ್ಪು ಆ ಸಾಸಲ್ಲೆಲ್ಲ ಇದೆಯಲ್ಲ, ಅದರಿಂದ ಉಪ್ಪಿನ ಅವಶ್ಯಕತೆ ಇಲ್ಲ. ಒಂದು ವೇಳೆ ನೀವು ಉಪ್ಪು ಹೆಚ್ಚು ತಿನ್ನೋರಾದರೆ ಸ್ವಲ್ಪ ಒಂದು ಚಿಟಿಕೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಈಗ ಇದನ್ನು ಹಾಕ್ಕೊಳ್ಳೋಣ. ಸೊ ಈಗ ಇದಕ್ಕೆ ಈ ಮಸಾಲೆ ಏನು ಮಾಡಿಟ್ಟಿದ್ವಲ್ಲ ಅದನ್ನು ಹಾಕೋಣ. ಈ ಥರ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಈ ಮೊಜರೆಲ್ಲಾ ಚೀಸ್ ಉಂಟಲ್ಲ ಅದನ್ನು ಈ ಥರ ಮೇಲೆಲ್ಲ ಹಾಕ್ಕೊಳ್ಳೋಣ. ಈ ಚೀಸ್ ಅಕಾರ್ಡಿಂಗ್ ಟು ನಿಮ್ಮ ಟೇಸ್ಟ್ ಪ್ರಕಾರ, ನಿಮಗೆ ಸ್ವಲ್ಪ ಡಯಟ್ ಕಾನ್ಷಿಯಸ್ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಅಂಥದ್ದೇನಿಲ್ಲ ಅಂತ ಹೇಳಿದ್ರೆ ತುಂಬ ಹಾಕ್ಕೊಂಡು ಗಟ್ಟಿ ಒಳ್ಳೆ ಪಿಜ್ಜಾ ಥರ ತಿನ್ನಿ, ನೋ ಪ್ರಾಬ್ಲಮ್. ಇದು ಮುಚ್ಚಿಡೋಣ, ಚೀಸ್ ಮೆಲ್ಟ್ ಆಗಬೇಕಲ್ಲ ಅದಕ್ಕೆ. ಈಗ ಚಪಾತಿನ ಥರ ಇಟ್ಕೊಂಡು ಅದಕ್ಕೆ ಈ ಮೆಲ್ಟ್ ಆದ ನಂತರ ಚೀಸ್ ಈ ಥರ ಇಡಿ. ಅದನ್ನು ಈ ಪಿಜ್ಜಾ ಕಟ್ ಇರುತ್ತಲ್ಲ ಅದರಲ್ಲಿ ಈ ಥರ ಕಟ್ ಮಾಡಿ ನೋಡಿ, ಈ ಥರ ಇದು ಕಟ್ಟಾಗಿ ಬರ್ತದೆ. ತಿನ್ನಲಿಕ್ಕಂತೂ ಸೂಪರ್ ಆಗಿದೆ. ಸೊ ಇವತ್ತಿನ ಈ ಎಗ್ ಪಿಜ್ಜಾ ಏನು ಮೆಕ್ಸಿಕನ್ ಆಮ್ಲೆಟ್ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಸೊ ಇಷ್ಟ ಆದರೆ ನೀವು ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತೇನೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಗುಡ್ ನೈಟ್ ಎಲ್ಲರಿಗೆ.